ಏನಾಯ್ತು? ಇನ್ನು ಸೂರ್ಯನ ಹುಟ್ಟಿಲ್ಲ ಆಗಲೇ ಕಸವರ್ಗಿ ಹಿಡ್ಕೊಂಡಿಲ್ಲ ಇವತ್ತು. ಯಾಕ ಈ ನನಗೆ ಒಂಥರ ವಿಚಿತ್ರ ಆಗ್ತೈತಲ್ಲ ಇವತ್ತು. ಇದಕ್ಕೆ ಇಷ್ಟು ಜಲ್ದಿ ಕಸ ಹೊಡ್ಯಾಕತ್ತಿ? ಅಯ್ಯ ಅದೇ ರೀ, ಇವತ್ತು ನಮ್ಮ ಅಪ್ಪನೂ ಬರ್ತಾರಲ್ಲ, ನಿನ್ನೆ ಫೋನ್ ಮಾಡಿ ಹೇಳಿದ್ದೆ ಮುಂಜಾನೆ ಬೆಳಗ್ಗೆ ಹರತ್ತಾಗ ಬರ್ತೀನಿ ಅಂತ ಹೇಳಿ. ಅದಕ್ಕೆ ಜಲ್ದಿ ಜಲ್ದಿ ಒಟ್ಟು ಅವ್ರು ಬರೋದ್ರಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಜಾಕ ಮಾಡಿ ಅವ್ರು ಬರೋದ್ರಾಗ ನಮ್ಮ ಅಪ್ಪನ ಹೋಗಿ ಏನಾರ ಬಿಸಿ ಬಿಸಿ ರುಚಿ ಏನಾರ ತಿನ್ನಕ್ಕೆ ಮಾಡಿಡಕ್ಕಂತ. ಅದಕ್ಕೆ ನೀವು ಮಕ್ಕಳು ನನ್ನ ಪಣ್ಣೆ ಕೆಲಸ ಮಾಡ್ತೀನಿ, ನೀವು ಮಕ್ಕಳು. ಓಹೋ ಹೌದಾ, ಸರಿ ಮಾಡು ಏನೇನು ಮಾಡ್ತಿ ಮಾಡು. ಅಯ್ಯೋ ನನ್ನ ಗಂಡ ನಮ್ಮ ಅಪ್ಪನ ಮೊನ್ನೆಗೆ ಎಷ್ಟು ಜೀವದಲ್ಲ. ದೇವ್ರಿ ಏ ಜನ್ಮ ಪುಣ್ಯ ಮಾಡಿದ್ನೆ ನಾನು ಇಂಥ ಗಂಡನ ಪುಣ್ಯಕ್ಕೆ. ಹೆಂಗೆ ಮಕ್ಕೊಂಡವ್ರು ನಮ್ಮ ಅತ್ತಿ ನಮ್ಮ ಮಾವ ಇಬ್ಬರು ಬೆಲ್ಲಕ್ಕೆ ತಣ್ಣಗೆ ಆರಾಮ್ ಇರಲಿ. ಇವತ್ತು ಹೆಂಗಿದ್ರೆ ನಮ್ಮ ಅಪ್ಪ ನಮ್ಮ ಬರ್ತಾರಲ್ಲ, ಇವ್ರು ನೀ ಜಗನ ಬಿಡಿಸ್ತೀನಿ. ಎಲ್ಲರೂ ಒಂದು ಮೂಲೆ ಮಕ್ಕೋರಿ ನಮ್ಮ ಅಪ್ಪ ನಮ್ಮ ಮಕ್ಕೋತಾರ ಅಂತ ಹೇಳ್ತೀನಿ. ದೇವ್ರಿ ಇವ್ರದ ಲಾಳಿ ಚಕ್ರಿ ಮಾಡಿದಾಗೆ ನನ್ನ ಜೀವನ ಪರ್ಯಂತ. ಏನಿದೆ ಶಬ್ದ? ಈಕೆ ಅದು ಇಷ್ಟು ಜಲ್ದಿ ಕಸ ಹೊಡೆಯಕತ್ತಾಳಲ್ಲ, ಎದಕ್ಕಿರ್ಬೇಕು? ಅಬ್ಬಾ ಎಷ್ಟು ಖುಷಿ ಇದ್ದಾಳೆ ಇವತ್ತು. ಏನಿದೆ ನಮ್ಮ ಅಜ್ಜನ ಮೇಲೆ ಕರಿದವ ಮಕ್ಕೊಂಡೈತಲ್ಲ. ಏ ಕರಿದವ ಎದ್ದಳ, ಅಜ್ಜನ ಮಕ್ಕೊಂಡಿಲ್ಲ ಎದ್ದಳ. ಯಾಕ ಏನು ಹಚ್ಚಿದ? ಎದಕ್ಕೆ ಹಿಂಗೆ ಮೈ ಬಿಡ್ಕೊಳಕತ್ತಿ? ಏನಾಯ್ತು? ಇಲ್ಲೋಡ ಬೆಳೆದವ ಈ ಕರಿದವ ನೋಡ ಮಕ್ಕಳಕ್ಕೆ ಇದಕ್ಕೆಲ್ಲ ಜಾಗ ಸಿಕ್ಕಿರಕ್ಕಿಲ್ಲನ. ಹೋಗಿ ಹೋಗಿ ನಮ್ಮ ಅಜ್ಜನ ಮೇಲೆ ಹೆಂಗ್ ಮಕ್ಕೊಂಡೈತ್ ನೋಡ, ವಾದ್ಯ ಬಸದನ. ಏ ಎದ್ದಳ, ಏನು ಪಾಪ ವಯಸ್ಸಾದ ಮುಲ್ಕೊಂಡ್ ಮೇಲೆ ಮಕ್ಕೊಂಡಿಲ್ಲ, ಎದ್ದಳ. ಇಂಥ ಚಂದ ಇದ್ದೈತಿತ್ತು. ಯಾಕೆ ಸೀತ ಎದಕ್ಕೆ ಕೆಪ್ಸಿದ್ರಿ ಇಬ್ರು? ಓ ಅಪ್ಪ ಚೆನ್ನಪ್ಪ, ಅಯ್ಯ ಚಲೋ ರಾಯ. ಹಂಗಪ್ಪ ಓಡಿಸು ಪರಮಾತ್ಮ ಅಂತ ಮಲಗಿಸ್ತಿದ್ದೆ ನೀನು. ಅಲ್ಲ ನಮ್ಮ ಅಜ್ಜ ಪಾಪ ಎಷ್ಟು ಆರಾಮಿಲ್ಲ, ನಿನ್ನೆ ಸುಸ್ತಾಗಿ ನೋಡು ಎಷ್ಟು ಇನ್ನೂ ಒಂಥರ ಸುಸ್ತದನ ಅಂತ ಮಕ್ಕೊಂಡನ್ನ. ಅಂಥದ್ರ ಮೇಲೆ ಮತ್ತದ ಮೇಲೆ ಮಕ್ಕೊಂಡಿಯ ನೀನು. ಮಕ್ಕಳಕ್ಕಿಲ್ಲ ಎಲ್ಲಿ ನೆಲಗಿಲ್ಲ ಬೇಕಾ ನಂಗಿತ್ತಲ್ಲ. ನಾನು ಬೆಳೆದವ ಇಬ್ಬರು ಕೆಳ ಮಕ್ಕೊಂಡಿದ್ದಿಲ್ಲ. ಅಜ್ಜಮ್ಮ ಪಾಪ ಮ್ಯಾಗ ಕಟ್ಟಿ ಮೇಲೆ ಮಕ್ಕೊಂಡಾರ ಅಂತೇಳಿ ನಿನಗೇನು ಜಗ ಸಿಕ್ಕಿರಕ್ಕಿಲ್ಲ. ನಮ್ಮ ಅಜ್ಜನ ಮ್ಯಾಗ ಮಕ್ಕೊಂಡಿಯಲ್ಲ, ರಾತ್ರಿ ಎಲ್ಲ ವಜ್ಜೆ ಬಿಟ್ಟು ಎಷ್ಟು ತ್ರಾಸಾಗೈತೆ ನೋವಾಗೈತೆ ಏನೋ ನಮ್ಮ ಅಜ್ಜಗ ಹಾಳಾದ ಕರಿದವ. ಅಯ್ಯ ಸೀತಾ, ಅಲ್ಲಾದ್ರೆ ಈಗ ಸಿಟ್ಟಿಗೆ ಅದಕ್ಕೆ ಎದ್ದಿದ್ದಿ ಅಲ್ಲ. ವಜ್ಜೆ ಬಿಟ್ಟು ಮೈಮ ಮಕ್ಕೊಂಡ್ರೆ ನೋವು ತ್ರಾಸಾಗತ್ತೆ ಅನ್ನಕ್ಕೆ ನಾನೇನು ಜೀವಂತ ಅದೀನಿ? ಆಮೇಲೆ ವಜ್ಜೆ ಅದೀನಿ ನಾನು? ಗಾಳಿ ಎಲ್ಲರ ವಜ್ಜೆ ಇರುತ್ತೇನೆ. ಅಯ್ಯ ದೇವ್ರಿ, ಅಜ್ಜ ಪಾಪ ನೋಡಿ ಗೊತ್ತೇ ಆಗಿಲ್ಲ, ಆರಾಮ್ ನಿಶ್ಚಿಂತೆಗೆ ಮಕ್ಕೊಂಡ. ನೀನಾದ್ರೂ ನಿನ್ನ ಅದು ಎಷ್ಟು ಧೈರ್ಯ ಇದ್ದಿತ್ತು ಹೋಗಿ ಅಜ್ಜನ ಮಕ್ಕೊಂಡಿಲ್ಲ. ನಾವು ನೋಡಿದ್ರ ಅಜ್ಜ ಆರಾಮಾಗಲಿ ಅಂತ ಬೆಳತನಕ ಕಾಯ್ಕೊಂತ ನಾವು ರಾತ್ರಿ ಎಲ್ಲ ಹೋಗಿ ಅಲ್ಲಿ ನೆಲ್ಲಿಕಾಯಿ ಗಿಡಕ್ಕೆ, ನುಗ್ಗಿಕಾಯಿ ಗಿಡಕ್ಕೆ, ಇಲ್ಲ ಹುಂಚಿ ಗಿಡಕ್ಕೆ ಹೋಗಿ ಜೊತಾಡ್ಬೇಕಾಗಿತ್ತು. ಹೋಗಿ ಅಲ್ಲಿ ನಮ್ಗೆ ನಿದ್ದೆ ಬರ್ತಿತ್ತು. ಅಂದ್ರು ಇಲ್ಲೇ ಮಕ್ಕೊಂಡಿವಿ ನೆಲದ ಮೇಲೆ, ಗೊತ್ತೇನೆ ಅಂತ. ನೀನು ಅಜ್ಜಿಗೆ ಆರಾಮಿಲ್ಲ ಅಂದ್ರೆ ಹೊತ್ತಿನ ಮೇಲೆ ಮಕ್ಕೊಂಡಿದ್ಯಾ ನೀನು? ನೀನು ಇಲ್ಲೋಡ ನಮ್ಮ ಅಜ್ಜಿಗೆ ಏನಾರ ಮಾಡಿದ್ರೆ ಮತ್ತೆ ನೀನು ನೋಡಿ ಮತ್ತೆ ಚಳಿ ಟೂನ ಬಿಟ್ಬಿಡ್ತೀನಿ. ಆಯ್ತು ಚಳಿ ಇಟ್ಟು ಬಿಡ್ಬೇಡ, ಆಯ್ತು ತಪ್ಪತ್ತು, ಇನ್ನೊಮ್ಮೆ ಹಂಗೆ ಮಾಡಲ್ಲ. ಅಲ್ಲ ಈಕೇನಿಕೆ ಇಷ್ಟು ಜಲ್ದಿ ಇನ್ನ ಸೂರ್ಯನ ಹುಟ್ಟಿಲ್ಲ ಆಗಲೇ ಕಸ ಹೊಡ್ಯಾಕ ಬಂದಾಳಲ್ಲ. ಇವತ್ತು ನಮ್ಮ ಅಪ್ಪ ನಮ್ಮವ್ವ ಬರ್ತಾರ, ಓ ಸೀತಾ, ನಿನ್ನೆ ಆಕಿ ಗಂಡು ಹೇಳಿದ್ನಲ್ಲ ನಿಮ್ಮಪ್ಪ ನಿಮ್ಮವನ್ ಕರೆಸಂತೇಳಿ. ಓ ಇವತ್ತು ಅವ್ರ ಅಪ್ಪ ಅವ್ವ ಬರಕತ್ತಾರ, ಅದಕ್ಕೆ ಅವ್ರು ಬರೋದ್ರಾಗೆಲ್ಲ ಕೆಲಸ ಮುಗಿಸ್ಕೊಂಡು ಖುಷಿ ಇಂತ್ರ ಇರಬೇಕು ಅಂತೇಳಿ ಎಲ್ಲ ಮಾಡ್ಕೊಳಕತ್ತಾಳ. ನೋಡು ಎಷ್ಟು ಕೆಟ್ಟ ಅಡಿಬಿಟ್ಟಿದ್ದಾಳೆ ಈಕಿ. ಅವರಪ್ಪ ಬರ್ತಾರಂತ ಇನ್ನ ಸೂರ್ಯ ಊಟಕ್ಕಿಂತ ಮುಂಚೆ ಕೈ ಎದ್ದು ಕಸ ಹೊಡೆದು ಎಲ್ಲ ಹೊರೆ ಮಾಡ್ಕೊಳಕತ್ತಾಳ. ಅದ ಪಾಪ ನಮ್ಮ ಅಜ್ಜ ಅಮ್ಮ ಇದ್ದಾಗ ಈಕಿ ಅಡ್ಬಿಟ್ಟಿ ಎದ್ದು ಏನು ಕೆಲಸ ಮಾಡ್ತಿದ್ದಿಲ್ಲ. ಗಂಡೋಗೋವರೆಗೂ ಮುಂದೆ ಸುತ್ತಾಡ್ದಂಗೆ ಮಾಡ್ತಿಲ್ಲ. ಅದನ್ನ ಮುಂದೆ ಏನೋ ಹಿಂಗೆ ಮಾಡ್ತಾನರಂಗ. ಅದು ಹೊಲಕ್ಕೆ ಹೋದ್ಕೂಲೆ ನಮ್ಮ ಅಜ್ಜ ಅಮ್ಮಗೆ ಎಲ್ಲ ಹಚ್ತಿದ್ರು, ಅಜ್ಜ ಎಮ್ಮ ಎಮ್ಮ ಅಜ್ಜ. ಏ ಸೀತಾ, ಏನು ಸಣ್ಣ ಹುಡುಗಿ ಹೇಳ್ತೀವಿ, ಸುಮ್ಮನಿರು. ನಿನಗೇನು ಗೊತ್ತು, ಅಜ್ಜ ಅಮ್ಮ ಇದ್ದಾಗ ನಾನು ಎಷ್ಟು ಚೆಂದಿದ್ದೆ ಅದನ್ನು ನನಗೆ ಗೊತ್ತು. ಅಯ್ಯ ಸೀತಾ, ನಿಮ್ಮ ಅಜ್ಜ ಅಮ್ಮನ ಬೇರೆ ಇವರ ಬೇರೆ ಅಲ್ಲ. ನಿಮ್ಮ ಅಜ್ಜ ಅಮ್ಮ ಸತ್ತು ಸ್ವರ್ಗದಾಗ ಅದಾರ, ಇವರು ಇನ್ನ ಬದುಕ್ಯಾರ. ಯಾಕೆ ಸುಮ್ಮನೆ ಅವ್ರು ನೆನೆಸ್ಕೊಂಡು ಇವ್ರು ಅಂತ ತಿಳ್ಕೊಂಡು ಹೊಳ್ತಿದ್ವಿ, ಸುಮ್ಮನಿರು. ನೋಡು ಕರಿದೇವ, ನೀ ಭಾಳ ಮಾತಾಡಕತ್ತಿ. ನಿನಗೆ ಫೀಲಿಂಗ್ಸೇ ಇಲ್ಲ. ನೀನು ಕರಗದಿ ಅಂದ್ರೆ ನಿನ್ನ ಮನಸ್ಸು ಕರಗತ್ತಿ. ಥೋ, ನನ್ನ ಭಾವನೆ ನಿನಗೆ ಅರ್ಥನೇ ಆಗಲ್ಲ. ಯಾರಾದ್ರೇನು ಅಜ್ಜ ಅಮ್ಮ ಪ್ರೀತಿ, ಅಜ್ಜ ಅಮ್ಮ ಅಂದ್ರೆ ಎಲ್ಲರೂ ಒಂದೇ. ಸುಮ್ಕೊಂಡ್ರೆ